ಓಲಾ ಎಲೆಕ್ಟ್ರಿಕ್ ವೆಹಿಕಲ್ IPO ಲಾಂಚ್ ಆಗ್ಯದ. ಈ IPOದವನ್ನ ಅಪ್ಲೈ ಮಾಡ್ಲೇನು ಬೇಡ ಅನ್ನೋ ಗೊಂದಲ ನಿಮಗೆ ಏನಾದರೂ ಇದ್ದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಮತ್ತು ನನ್ನ ಫ್ರೆಂಡ್ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಒಳಗೆ ಒಂದು ನ್ಯೂಸ್ ಅದ. ಏನದ ಅಂತಂದ್ರೆ ನಾವು ಯಾವ ಸರ್ವಿಸನ್ನು ಯೂಸ್ ಮಾಡ್ತೇವೆ, ಯಾವ ಕಂಪ್ನಿ ಭಾಳ ಕ್ಲೋಸ್ ಆಗಿ ನೋಡಿದ್ದೇವೆ, ಆ ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗೋದಿಲ್ಲ ಅನ್ನೋ ಒಂದು ಮಾತದ. ಹೀಗಾಗಿ ನನ್ನ ಫ್ರೆಂಡ್ ಏನಂತಿದ್ದ ಅಂತಂದ್ರೆ ನಾವು ಹೊರಗಡೆ ಹೋದರೆ ಕ್ಯಾಬ್ ಸರ್ವಿಸ್ ಯೂಸ್ ಮಾಡ್ತೇವೆ, ಹೊರಗಡೆ ಹೋದ್ವಿ ಏನೋ ಹಸಿವಾಗ್ಯದ ಅಂತಂದ್ರೆ ಊಟ ಬೇಕು ಅಂತಂದ್ರೆ ನಾವು ಫುಡ್ ಡೆಲಿವರಿ ಆ್ಯಪ್ ಯೂಸ್ ಮಾಡ್ತೀವಿ. ಹೀಗಾಗಿ ಓಲಾ ಸರ್ವಿಸ್ ನಮ್ಗೆ ಗೊತ್ತದ. ಮುಂದೆ ಫ್ಯೂಚರ್ ಒಳಗೆ ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಗೌರ್ಮೆಂಟ್ ಇನ್ಸೆಂಟಿವೈಸ್ ಮಾಡ್ತಿರೋದ್ರಿಂದ ಓಲಾ ಎಲೆಕ್ಟ್ರಿಕ್ ವೆಹಿಕಲ್ ಪ್ರಾಫಿಟಿಗೆ ಬರ್ತದೆ, ಅವಾಗ ನಮಗೆ ಜಾಸ್ತಿ ಪ್ರಾಫಿಟ್ ಬರ್ತದೆ. ಅದಕ್ಕಾಗಿ ನಾ IPOಗೆ ಅಪ್ಲೈ ಮಾಡ್ತೇನೆ ಅಂತ ಅನ್ನಕತ್ತಾನ. ಆದರೆ ಇನ್ನೊಂದು ಕಡೆ ಏನದ ಅಂತಂದ್ರೆ ಓಲಾ ಎಲೆಕ್ಟ್ರಿಕ್ ವೆಹಿಕಲ್ IPO ಸೆಕೆಂಡ್ ಪೇಟಿಎಂ ಆಗ್ತದೆ ಏನೋ ಅನ್ನೋದೊಂದು ಕ್ವಶನ್ನು ಕಾಡಕತ್ತದ. ಯಾಕೆ IPO ಲಾಂಚ್ ಆಗ್ಯದ, ಅದು ಬೇರಿಶ್ ಇದ್ದಾಗ ಯಾಕೆ ಆಗೋದಿಲ್ಲ, ಬುಲ್ಲಿಶ್ ಮಾರ್ಕೆಟ್ ಇದ್ದಾಗನೇ ಯಾಕೆ ಆಗ್ತದೆ, ಜಾಸ್ತಿ ಜನ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ, ಅದಕ್ಕಾಗಿ IPO ಲಾಂಚ್ ಮಾಡಕತ್ತಾರೆ. ಇಷ್ಟು ವರ್ಷ ಕಂಪ್ನಿ ದೊಡ್ಡದದ, ಕಂಪ್ನಿ ಕಡೆ ಪ್ರಾಫಿಟ್ ಆಗಕತ್ತದ ಅಂತಂದ್ರೆ IPOಗೆ ಬಂದು ಪಬ್ಲಿಕ್ಗೆ ಯಾಕೆ ಪ್ರಾಫಿಟ್ ಕೊಡಕತ್ತಾರ, ಯಾವ್ದು ಪ್ರಾಫಿಟ್ ಅವರೇ ಇಟ್ಕೋಬೋದಲ್ಲ. ಇಲ್ಲ, ಕಂಪ್ನಿ IPOಗೆ ಬಂದು ಏನು ಮಾಡಕತ್ತದ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಿಂತ ಮೊದಲು ಕಂಪ್ನಿಯ ಹಿಸ್ಟ್ರಿ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾನು ಓಲಾ ಕ್ಯಾಬ್ ಸರ್ವಿಸ್ ಯೂಸ್ ಮಾಡ್ತೀನಿ, ಓಲಾ ಫುಡ್ ಡೆಲಿವರಿ ಆ್ಯಪ್ ಯೂಸ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನೀವೇನಾದರೂ IPOಗೆ ಇನ್ವೆಸ್ಟ್ ಮಾಡಕ್ಕೆ ಹೊಂಟಿದ್ರೆ ತಪ್ಪಾಗ್ತದೆ. ಈ ವಿಡಿಯೋದೊಳಗೆ ನಾವು ಓಲಾ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡಕತ್ತೀವಿ. ನೀವೇನಾದರೂ ಓಲಾ IPOಗೆ ಅಪ್ಲೈ ಮಾಡಬೇಕು ಅಥವಾ ಬೇಡ ಅನ್ನೋ ಗೊಂದಲ ಇದ್ದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರಿ, ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು. ಆದ್ರೆ ಓಲಾ IPOಗೆ ಅಪ್ಲೈ ಮಾಡಬೇಕು ಅಥವಾ ಬೇಡ ಅನ್ನೋ ಯಾವುದೂ ರೆಕಮೆಂಡೇಶನ್ ನಾವು ವಿಡಿಯೋದಾಗ ಕೊಡಕತ್ತಿಲ್ಲ. ಈ ವಿಡಿಯೋ ಜಸ್ಟ್ ಎಜುಕೇಷನ್ ಪರ್ಪಸ್ ಅದ. ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಓಲಾ ಫುಡ್ ಡೆಲಿವರಿ ಆ್ಯಪ್ ಅಥವಾ ಓಲಾ ಕ್ಯಾಬ್ ಸರ್ವಿಸನ್ನ ಯೂಸ್ ಮಾಡ್ತೀನಿ, ಅದಕ್ಕಾಗಿ IPO ಮಾಡಕತ್ತೀನಿ ಅಂತಂದ್ರೆ ತಪ್ಪಾಗ್ತದೆ. ಯಾಕಂತಂದ್ರೆ ಈ ಓಲಾ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ಒಂದು ಸಬ್ಸಿಡರಿ ಕಂಪ್ನಿ ಅದ. ಓಲಾದ ಮೇನ್ ಕಂಪ್ನಿ ಯಾವುದು ಅಂದರೆ ANI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತದ. 2010 ಸ್ಟಾರ್ಟ್ ಮಾಡ್ತಾರೆ. 10 ಸ್ಟಾರ್ಟ್ ಮಾಡಿದ್ಮೇಲೆ ಯಾವಾಗಲೂ ಅವ್ರು ಇನ್ನೋವೇಟಿವ್ ಮತ್ತು ರಿಸರ್ಚಿಗೆ ಭಾಳ ಫೇಮಸ್ ಆಗಿದ್ದಾರೆ. ಹೊಸದು ಮಾಡೋದು ಅವ್ರದ್ದು ರೂಢಿ ಅದ. ಏನಾಗ್ತದೆ, ಸ್ಟಾರ್ಟಿಂಗ್ ಬಂದಾಗ ಕ್ಯಾಬ್ ಸರ್ವಿಸ್ ಸ್ಟಾರ್ಟ್ ಮಾಡ್ತಾರೆ, ಕ್ಯಾಬ್ ಸರ್ವಿಸ್ಗೆ ಅಷ್ಟೊಂದು ಪ್ರಾಫಿಟ್ ಆಗಲಿಲ್ಲ ಅನ್ನೋದು ಗೊತ್ತಾದಾಗ ಫುಡ್ ಡೆಲಿವರಿ ಆ್ಯಪ್ ಸ್ಟಾರ್ಟ್ ಮಾಡ್ತಾರೆ, ಅದ್ರಾಗೂ ಅಷ್ಟೊಂದು ಪ್ರಾಫಿಟ್ ಆಗಲಿಲ್ಲ ಅಂದಾಗ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಮಾರೋಣ ಅಂತ ನೋಡ್ತಾರೆ, ಅವಾಗ ಅಷ್ಟೊಂದು ಪ್ರಾಫಿಟ್ ಆಗೋದಿಲ್ಲ. ರೆಂಟಲ್ ಸರ್ವಿಸ್ ಮಾಡ್ತಾರೆ, ಅವಾಗ ಅಷ್ಟೊಂದು ಪ್ರಾಫಿಟ್ ಆಗೋದಿಲ್ಲ. ಆಮೇಲೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ಬಂದಾರೆ. ಫ್ಯೂಚರ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಅದ, ಗೌರ್ಮೆಂಟ್ ಇನ್ಸೆಂಟಿವೈಸ್ ಮಾಡಕತ್ತಾರೆ. ಅದ್ರ ಸಲುವಾಗಿ ಎಲೆಕ್ಟ್ರಿಕ್ ವೆಹಿಕಲ್ದು ಸ್ವಲ್ಪ ಮಾರ್ಕ್ ಜಾಸ್ತಿ ನಡೆದದ. ಆದ್ರೆ ರಿಯಾಲಿಟಿದಾಗ ನೋಡ್ರೆ ಓಲಾದ ಏನು ಕಂಪನಿ ಅದಲ್ಲ, ಇದು ಲಾಸ್ ಮೇಕಿಂಗ್ ಕಂಪನಿ ಅದ. ಭಾಳ ವರ್ಷದಿಂದ ಲಾಸ್ ಆಗಕತ್ತ. ಇನ್ನು ಫ್ಯೂಚರ್ ಪ್ರಾಫಿಟ್ ಆಗ್ತದ ಅನ್ನೋದೊಂದು ಆಸೆಯಿಂದ IPOಗೆ ಅಪ್ಲೈ ಮಾಡಕ್ಕೆ ಸಾಕಷ್ಟು ಜನ ನಿಂತ. ಆದ್ರೆ ಈ IPOಗೆ ಅಪ್ಲೈ ಮಾಡಿದ್ಮೇಲೆ ನಂಗೆ ಲಿಸ್ಟಿಂಗ್ ಏನಾಗ್ತದನೋ ಅಥವಾ ನಾ ಹಾಕಿರೋ ಕ್ಯಾಪಿಟಲ್ ಲಾಸ್ ಆಗ್ತದ ಅನ್ನೋ ಕ್ವಶನ್ ನಿಮಗೆ ಏನಾದರೂ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಈ ವಿಡಿಯೋ ಮುಗಿಯೋ ಹಂತಕ್ಕೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತದ. ಈ IPO ಡೀಟೇಲ್ಸ್ ನಾವು ನೋಡಿದ್ರೆ IPO ಸೈಜ್ 6145.56 ಕೋಟಿ, ಫೇಸ್ ವ್ಯಾಲ್ಯೂ 10 ರೂಪೀಸ್ ಪರ್ ಶೇರ್, ಪ್ರೈಸ್ ಬ್ಯಾಂಡ್ 72 ರಿಂದ 76 ರೂಪಾಯಿ ಪರ್ ಶೇರ್, IPO ಡೇಟ್ ಆಗಸ್ಟ್ 2 ರಿಂದ 6, 2024, ಲಿಸ್ಟಿಂಗ್ NSE and BSE, ಲಾಟ್ ಸೈಜ್ 195 ಶೇರ್, ಮಿನಿಮಮ್ 195 ಶೇರ್ ತಗೋಬೇಕಾಗ್ತದೆ. ಈ IPOಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಕಂಪನಿ ಏನು ಮಾಡ್ತದೆ ಅನ್ನೋ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. 2019 ಓಲಾ ಎಲೆಕ್ಟ್ರಿಕ್ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಇದ್ರ ಕೋರ್ ಬಿಸ್ನೆಸ್ ಏನದ ಅಂದರೆ ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಸೆಲ್ಲಿಂಗ್ 2 ವೀಲರ್ಸ್ ಅಂಡ್ 3 ವೀಲರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ನ ಸೆಲ್ ಮಾಡ್ತಾರೆ. ಇವ್ರದ್ದು ಇನ್ನೊಂದು ಏನದ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಕತ್ತಾರೆ. ಇವ್ರದ್ದು ಓನ್ ಬ್ಯಾಟ್ರಿ ಎಲ್ಲ ತಯಾರು ಮಾಡಕತ್ತಾರೆ. ಇದರಿಂದ ಏನಾಗಿದೆ ಅಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗುವಂತ ನೆಸೆಸರಿ ಇಲ್ಲ. ಇವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಡಿಮ್ಯಾಂಡ್ ಈಸಿಲಿ ಸಿಗ್ತದೆ. ಇಂದೆಲ್ಲ ನಾಳೆ ಮಾರ್ಕೆಟ್ ಒಳಗೆ ಬ್ಯಾಟ್ರಿ ಚಾರ್ಜ್ ಏರಿತು ಅಂತಂದ್ರೆ ಆಟೋಮೆಟಿಕ್ಲಿ ಇವರು ಓಲಾ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಏರಿಸ್ತಾರೆ ಅನ್ನೋದು ಇರ್ತದಲ್ಲ, ಅದರೊಳಗೆ ಇವ್ರು ಕಂಟ್ರೋಲ್ ಮಾಡ್ಕೋಬಹುದು. ಇದರಿಂದ ಏನಾಗಿದೆ ಅಂತಂದ್ರೆ ಓಲಾ ಎಲೆಕ್ಟ್ರಿಕ್ ಮಾರ್ಕೆಟ್ ಒಳಗೆ ಲೀಡರ್ಶಿಪ್ ಅನ್ನು ಕಾಪಾಡ್ಕೊಂಡ್ ಬಂದದ. IPO ಯಾಕೆ ಲಾಂಚ್ ಮಾಡಕತ್ತಾರೋ ಅಂತಂದ್ರೆ ಓಲಾ ಎಲೆಕ್ಟ್ರಿಕ್ ಕಂಪನಿ ಏನದ ಅದಕ್ಕೆ ಏನಾಗಿದೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟೀಸ್ ಜಾಸ್ತಿ ಮಾಡೋದಾದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಜಾಸ್ತಿ ಅಮೌಂಟ್ ಬೇಕಾಗಿದೆ. ಆಮೇಲೆ ಬ್ರ್ಯಾಂಡ್ ವಿಸಿಬಿಲಿಟೀಸು ಮತ್ತು ಅದ್ರ ಮಾರ್ಕೆಟಿಂಗ್ ಸಲುವಾಗಿ ಅವ್ರಿಗೆ ಜಾಸ್ತಿ ಅಮೌಂಟ್ ಬೇಕಾಗಿದೆ. ಅದ್ರ ಜೊತೆ ಇಷ್ಟು ವರ್ಷ ಏನು ಲಾಸ್ ಅದ ಅದ್ರ ಸ್ವಲ್ಪ ಲೋನ್ಗಳು ಅದಾವಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ಅವ್ರು IPO ಬರಾಕತ್ತಾರ. ಕಂಪನಿಯ ಸ್ಟ್ರೆಂತ್ ನೋಡಿದ್ರೆ ಏನದ ಅಂತಂದ್ರೆ ಮಾರ್ಕೆಟ್ ಲೀಡರ್ಶಿಪ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್ 2 ವೀಲರ್ ಮಾರ್ಕೆಟ್. ಈ 2 ವೀಲರ್ ಏನು ಮಾರ್ಕೆಟ್ ಅದಲ್ಲ ಎಲೆಕ್ಟ್ರಿಕ್, ಅದ್ರೊಳಗೆ ಓಲಾ ಲೀಡರ್ಶಿಪ್ ಮೇಂಟೈನ್ ಮಾಡಿದ ಸ್ಟ್ರಾಂಗ್ ಪೇರೆಂಟ್ ಕಂಪನಿ ವಿತ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮ್ ಅದ. ಅದ್ರ ಜೊತೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಗೌರ್ಮೆಂಟ್ ಅನ್ನು ಎಲೆಕ್ಟ್ರಿಕ್ ವೆಹಿಕಲ್ ಯಾರು ಅಡಾಪ್ಟ್ ಮಾಡ್ಕೋತಾರೆ ಅವ್ರಿಗೆ ಇನ್ಸೆಂಟಿವ್ ಕೊಡಕತ್ತಾರ. ಅದರಿಂದ ಏನಾಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಮಾರ್ಕೆಟ್ ಹೋಗಿ ಜಾಸ್ತಿ ಬರ್ತದೆ. ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಜಾಸ್ತಿ ಬಂತಂದ್ರೆ ಓಲಾ ಆಟೋಮೆಟಿಕ್ಲಿ ಪ್ರಾಫಿಟ್ ಮಾಡ್ತದ. ಓಲಾ ಯಾವಾಗೂ ಇನೋವೇಟಿವ್ ಮತ್ತು ರಿಸರ್ಚ್ ಮೇಲೆ ಫೋಕಸ್ ಮಾಡೋದ್ರಿಂದ ನೆಕ್ಸ್ಟ್ ಬರುವಂತಹ ಟೆಕ್ನಾಲಜಿನ ಈಸಿಲಿ ಅಕ್ಸೆಪ್ಟ್ ಮಾಡ್ಕೋದ್ರಿಂದ ಓಲಾ ಫ್ಯೂಚರ್ ಒಳಗೂ ಪ್ರಾಫಿಟ್ ಆಗುವಂಥ ಚಾನ್ಸ್ ಅದ. ಆದರೆ ಇದಕ್ಕೆ ಏನೇನು ಪ್ರಾಬ್ಲಮ್ ಅದಾವ ಅಂತ ನೋಡಿದ್ರೆ ಹೈ ಕಾಂಪಿಟೇಷನ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್, dependence on government incentive and policies, high operating cost and losses in the fast, regulatory changes and legal issues. ಈ ರೆಗ್ಯುಲೇಟರಿ ಚೇಂಜಸ್ ಏನಾದರೂ ಆಯಿತು ಅಥವಾ ಲೀಗಲ್ ಇಶ್ಯೂ ಸ್ಟಾರ್ಟ್ ಆಯಿತು ಅಥವಾ ಗೌರ್ಮೆಂಟ್ ಏನಾದರೂ ಪಾಲಿಸಿನ ಚೇಂಜ್ ಮಾಡಿದ್ರು, ನಾವು ನಾಳೆ ಇನ್ಸೆಂಟಿವ್ ಬಂದ್ ಮಾಡಿಬಿಡ್ತೀವಿ ಅಂತಂದ್ರು. ಅದ್ರ ಜೊತೆಗೆ CNG ಒಂದು ಯುದ್ಧ ನಡೆದದ. ಅದ್ರ ಜೊತೆ ಪೆಟ್ರೋಲ್ CNG ಈ ವಾರ ಒಳಗೆ ಎಲೆಕ್ಟ್ರಿಕ್ ವೆಹಿಕಲ್ ಗೆಲ್ಲಕತ್ತಿತ್ತು. ಆದರೆ ಇಂದಲ್ಲ ನಾಳೆ CNG ಜಾಸ್ತಿ ಆಯಿತು, CNG ವೆಹಿಕಲ್ ಜಾಸ್ತಿ ಆಯಿತು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಅದ್ರ ಜೊತೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಏನದಾವ ಅಲ್ಲಿ ಕೆಲವೊಂದು ಸಲ ಶಾರ್ಟ್ ಸರ್ಕ್ಯೂಟ್ ಆಗಿದಾವ ಅನ್ನೋ ನ್ಯೂಸ್ ಎಲ್ಲ ಓಲಾಕ್ ಸ್ವಲ್ಪ ನೆಗೆಟಿವ್ ಮಾಡಿದ್ದು.
ಹೀಗಾಗಿ ಅದ್ರ ಜೊತೆ ಇನ್ನೊಂದು ಏನದ ಅಂತಂದ್ರೆ ಈ ಮಾರ್ಕೆಟ್ ಏನಂದ್ರೆ ಇವತ್ತು ಕಾಂಪಿಟೇಟಿವ್ ಇಲ್ಲ, ಬಟ್ ಇನ್ ಫ್ಯೂಚರ್ ಒಳಗೆ ಹೈಲಿ ಕಾಂಪಿಟೇಟಿವ್ ಆಗುವಂತ ಚಾನ್ಸ್ ಅದ. ಅದ್ರ ಜೊತೆ ಏನದ ಅಂತಂದ್ರೆ ಇವ್ರೀಗ ಬ್ಯಾಟ್ರಿ ಓನ್ ಆಗಿ ತಯಾರು ಮಾಡಕತ್ತಾರ, ಇವ್ರಿಗೆ ಪ್ಲಸ್ ಆಗಕತ್ತದ. ಆದ್ರೆ ಇದಕ್ಕೆ ಬರುವಂತ ರಾ ಮೆಟೀರಿಯಲ್ ಏನೆಲ್ಲ ಬರಾಕತ್ತದ ಅಂದ್ರೆ ಚೀನಾ ಕಡೆಯಿಂದ ಬರಾಕತ್ತದ. ಇಂದೆಲ್ಲ ನಾಳೆ ಇಂಡಿಯಾ ಮತ್ತು ಚೀನಾದ ಏನಾದ್ರು ಒಂದು ಪೊಲಿಟಿಕಲ್ ಇಶ್ಯೂ ಸ್ಟಾರ್ಟ್ ಆಯ್ತು, ನಾವು ಚೀನಾದ ಯಾವ್ದು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋದಿಲ್ಲ ಅಥವಾ ಚೀನಾದವ್ರನ್ನು ನಾವು ಇಂಡಿಯಾಕ್ಕೆ ಯಾವ್ದು ವಸ್ತುಗಳನ್ನ ಕೊಡೋದಿಲ್ಲ ಅಂತೇಳಿ ಏನೋ ಒಂದು ರೂಲ್ಸ್ ಮಾಡಿದ್ರು ಅಂತಂದ್ರೆ ಈ ಬ್ಯಾಟ್ರಿಗಳಿಗೆ ಬೇಕಾದಂತಹ ರಾ ಮೆಟೀರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದ. ಅವಾಗ ಏನಾಗ್ತದ ಅಂತಂದ್ರೆ ಆಟೋಮೆಟಿಕ್ಲಿ ಓಲಾಕ್ಕೆ ಡಿ ಗ್ರೋತ್ ಆಗ್ತದ. 2019 ಓಲಾ ಎಲೆಕ್ಟ್ರಿಕ್ ಕಂಪನಿನವ್ರು ಲಾಂಚ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಓಲಾ ಕಂಪನಿ ಇನ್ನೂವರೆಗೂ ಪ್ರಾಫಿಟ್ ಮಾಡಿಲ್ಲ. ರೆವಿನ್ಯೂ ಒಳಗೆ ಗ್ರೋತ್ ಆಗಿದೆ, ಅಸೆಟ್ ಒಳಗೆ ಗ್ರೋತ್ ಆಗಿದೆ, ಆದ್ರೆ ಪ್ರಾಫಿಟ್ ಒಳಗೆ ಲಾಸ್ ಆಗಕತ್ತದ. ನಾವು ಎಕ್ಸಾಂಪಲ್ ನೋಡಿದ್ರೆ 2022 373 ಕೋಟಿ ರೆವಿನ್ಯೂ ಇತ್ತು. 2023 2631 ಕೋಟಿ ಅದ. 2024 5010 ಕೋಟಿ ರೆವಿನ್ಯೂ ಅದ. ರೆವಿನ್ಯೂ ಇನ್ಕ್ರೀಸ್ ಆಗಕತ್ತದ. ಅಸೆಟ್ ಬಗ್ಗೆ ನಾವು ನೋಡಿದ್ವಿ ಅಂತಂದ್ರೆ 2022 5396 ಕೋಟಿ ಇತ್ತು. 2023 5573 ಕೋಟಿ ಅದ. 2024 7735 ಕೋಟಿ ಅದ. ಆದ್ರೆ ನಾವು ಪ್ರಾಫಿಟ್ ಬಗ್ಗೆ ನೋಡಿದ್ರ 2022 784 ಕೋಟಿ ಲಾಸ್ ಆಗಿತ್ತು. 2023 1472 ಕೋಟಿ ಲಾಸ್ ಆಗಿದೆ. 2024 1584 ಕೋಟಿ ಲಾಸ್ ಆಗಿದೆ. ಓಲಾ ಎಲೆಕ್ಟ್ರಿಕ್ ಯಾವಾಗ ಲಾಂಚ್ ಆಗಿದೆ ಇಲ್ಲಿವರೆಗೂ ಲಾಸ್ ಮೇಕಿಂಗ್ ಕಂಪ್ನಿ ಅದ. ಇನ್ ಫ್ಯೂಚರ್ ಒಳಗೂ ಲಾಸ್ ಆಗ್ತದನೋ ಅಥವಾ ಪ್ರಾಫಿಟ್ ಆಗ್ತದೋ ಅನ್ನೋದನ್ನ ವಿಚಾರ ಮಾಡಿ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಓಲಾ IPO ಲಾಂಚ್ ಆಗಿರೋದು ಹಿಂದಿನ ಉದ್ದೇಶ ಏನದ, ಜಾಸ್ತಿ ಫಂಡ್ ತಗೊಳ್ಳೋದ. ಜಾಸ್ತಿ ಫಂಡ್ ಬಂತು ಅಂತಂದ್ರೆ ಜಾಸ್ತಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ, ಎಲೆಕ್ಟ್ರಿಕ್ ವೆಹಿಕಲ್ ರೇಟ್ ಕಡಿಮೆ ಆಗ್ತದೆ, ಗೌರ್ಮೆಂಟ್ ಇನ್ಸೆಂಟಿವೈಸ್ ಮಾಡಿತು ಅಂತಂದ್ರೆ ಆಟೋಮೆಟಿಕ್ಲಿ ಬೂಸ್ಟ್ ಆಗ್ತದೆ. ಆದ್ರೆ ಎಲ್ಲ ಒಂದ್ ಕಡೆ ಮಾರ್ಕೆಟ್ದಾಗ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಕಾಂಪಿಟೇಷನ್ ಒಳಗೆ ಓಲಾ ಸರ್ವೈವ್ ಆಗ್ತದೆ ಏನೋ ಇಲ್ಲೋ ಅನ್ನೋದು ಕ್ವಶನ್ ಬರ್ತದೆ. ಯಾಕಂತಂದ್ರೆ ಬೇರೆ ಕಂಪ್ನಿಗಳು ಪ್ರಾಫಿಟ್ ಮೇಕಿಂಗ್ ಇರೋದ್ರಿಂದ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಏನಾದ್ರು ಕಡಿಮೆ ಮಾಡಿದ್ರು ಅಂತಂದ್ರೆ ಓಲಾದ ಪ್ರೈಸ್ ಜಾಸ್ತಿ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಮಂದಿ ಬೇರೆ ಕಡೆ ಸ್ವಿಚ್ ಆಗ್ತಾರೆ. ಇನ್ನೊಂದು ಇವರೇ ಓನ್ ಆಗಿ ಬ್ಯಾಟ್ರಿಗಳನ್ನ ತಯಾರು ಮಾಡೋದ್ರಿಂದ ಬೇರೆ ಕಂಪ್ನಿಗಳು ಓಲಾ ಮೇಲೆ ಡಿಪೆಂಡ್ ಆಯ್ತು ಅಂತಂದ್ರೆ ಒಂದ್ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಲ್ ಆಗ್ಲಿಲ್ಲ ಅಂತಂದ್ರೆ ಬ್ಯಾಟ್ರಿ ಸೆಲ್ ಆಗಕತ್ತದ ಅನ್ನೋದ್ರಿಂದ ಕಂಪ್ನಿ ಪ್ರಾಫಿಟ್ ಮೇಕಿಂಗ್ ಆಗ್ಬೋದು. ನಿಮಗೇನು ಅನಿಸ್ತದೆ, ಓಲಾ IPO ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಗೇನ್ ಆಗ್ತದನೋ ಅಥವಾ ಮತ್ತೊಂದು ಪೇಟಿಎಂ ಒಳಗೆ ಇನ್ವೆಸ್ಟ್ ಮಾಡಿದಂಥ ಫೀಲ್ ಇನ್ವೆಸ್ಟರ್ಸ್ಗಾಗಿ ಮೋಸ ಹೋಗ್ತಾರೋ? ನಿಮಗೇನು ಅನಿಸ್ತದ ಅನ್ನೋದನ್ನ ಕಮೆಂಟ್ ಮಾಡಿ.